ನಟ್ಟೋಜ ಸರ್ ಹೇಳಿದ್ದಾರೆ, ಅಪ್ಪ ನಮ್ಮ ದೇಶದವರು ಪಾಕಿಸ್ತಾನ ಚೀನಾವು ಅವರು ಆ ಟ್ರಕ್ ಅನ್ನ ನಮ್ಮ ದೇಶದೊಳಗೊಳಗ್ ತರ್ತಿದ್ರಂತೆ. ಆದ್ರೆ ನಮ್ಮ ಸೈನಿಕರು ನಮ್ಮ ದೇಶವನ್ನು ರಕ್ಷಿಸಿ ಅವರು ಪ್ರಾಣ ಕಳ್ತಿಕೊಂಡಿದ್ದಾರಪ್ಪ. ಓ, ಯಾರು? ನಮ್ಮ ಸೈನಿಕರಲ್ವಾ? ಹಾ, ತುಂಬ ಜನ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಮಗಳೇ. ಅಪ್ಪ ಅವರಿಗೆ ಯಾವತ್ತೂ ಕೂಡ ನಾವು ಋಣಿಯಾಗಿರಬೇಕು ಮಗಳೇ. ಅವರಿಗೆ ಹ್ಯಾಟ್ಸ್ ಆಫ್, ಅವರಿಗೊಂದು ಬಿಗ್ ಸೆಲ್ಯೂಟ್ ಮಗಳೇ. ಮತ್ತೆ ಎಲ್ಲ 100-300 ಇದ್ದ ಚೀನಾ ಪಾಕಿಸ್ತಾನ ಸೈನಿಕರನ್ನೆಲ್ಲ ತೀರಿಸಿ ನಮ್ಮ ಸೈನಿಕರು ತೀರಿದ್ದಾರೆ. ಹಾಗೆ ಆ ಬೆಟ್ಟಕ್ಕೆ ಹೆಸರೇ ಅವರ ಹೆಸರು, ನಮ್ಮ ಸೈನಿಕರ ಹೆಸರು. ಓಹೋ, ಹೌದಾ? ನಾನು ಮಗಳೇ, ನೀವಲ್ಲಿ ಕೂತ್ಕೊಳ್ತೀರಲ್ಲ ಚಿಕ್ಕ ಮಕ್ಕಳು, ನಾನು ತುಂಬಾ ಯೋಚನೆ ಮಾಡುದು, ಈ ಚಿಕ್ಕ ಚಿಕ್ಕ ಮಕ್ಕಳು ಕೂತ್ಕೊಂಡಿರ್ತಾರಲ್ಲ ಅಲ್ಲಿ, ನಾನು ಕೂಡ ಭಾಷಣಕ್ಕೆ ಬಂದಿದ್ದೇನೆ ಅಲ್ವಾ. ಈ KG ಕ್ಲಾಸಿನ ಮಕ್ಕಳು ಮತ್ತೆ ನಿನ್ನಂತ ಚಿಕ್ಕ ಮಕ್ಕಳೆಲ್ಲ ಹೇಗೆ ಅರ್ಥ ಮಾಡಿಕೊಂಡಾರು ಅಂತ ನಿನಗೆ ಏನೋ ಒಂದು ಅರ್ಥ ಆಗಿದೆ ಅಲ್ವಾ? ಆಗಿದ್ರೆ ಮಗಳೇ, ಒಂದು ವಿಷಯ ಹೇಳ್ತೇನೆ ನಾನು. ನಟ್ಟೋಜ ಸರ್ ತುಂಬಾನೇ ದೇಶಭಕ್ತಿಯ ಕಥೆಗಳನ್ನ ಹೇಳ್ತಿರ್ತಾರೆ ಅಲ್ವಾ? ಅವರ ಕಥೆ ತುಂಬಾ ಇಷ್ಟ ಆಗುತ್ತೆ. ಹೌದಾ? ಓಹೋ, ನೀವು ಕಣ್ಣು ಪಿಳಿ ಮಾಡಿ ಕೇಳ್ತೀರಾ ಅವ್ರು ಹೇಳೋದನ್ನ? ಆಗ್ಲಿ ಮಕ್ಕಳೇ, ನನಗೆ ಹೆಮ್ಮೆ ಉಂಟು ಅಂತ ಒಂದು ಸ್ಕೂಲಿಗೆ ನನ್ನ ಮಗಳು ಹೋಗ್ತಾಳೆ ಅಂತ. ಆಯ್ತಾ? ಇನ್ನೊಂದು ಸಂಗತಿ ಹೇಳ್ತೇನೆ ನಾನು, ಈಗ ಹೇಳಿದಾಗ ನೆನಪಾಯ್ತು. ಯಾಕೆ ನೆನಪಾಯ್ತು ಅಂತಂದ್ರೆ, ನಾವು ಈ ವಿಡಿಯೋವನ್ನ ಯಾವುದೇ ಪ್ರಿಪರೇಷನ್ ಇಲ್ಲದೆ ಬಂದು ಮಾಡ್ತಿದ್ದೇವೆ. ನಿನಗೆ ನಾನು ಹೇಳ್ತಿಲ್ಲ ಇಂಥದ್ದನ್ನೇ ಮಾತನಾಡಬೇಕು ನೀನು ಅಂತ. ಹಾಗಾಗಿ ನಾನು ಕೂಡ ಮೊದಲೇ ಪೂರ್ವಭಾವಿಯಾಗಿ ಎಂಥದ್ದು ಪ್ರಿಪೇರ್ ಆಗಲಿಲ್ಲ. ಈಗ ನೀನು ಒಂದು ಹೇಳುವಾಗ ನೆನಪಾಯಿತು. ಅಷ್ಟೂ ಜನ ಚೀನಾದ ಸೈನಿಕರನ್ನ ಕೊಂದು ತಾವು ಕೂಡ ಪ್ರಾಣ ಕೊಟ್ಟಿದ್ದಾರೆ ನಮ್ಮ ಸೈನಿಕರು ಅಂತ ಹೇಳುವಾಗ, ನಾನು ಒಂದ್ಸಲ ಕಾರ್ಗಿಲ್ ವಿಜಯೋತ್ಸವದ ಭಾಷಣಕ್ಕೆ ಯಾವುದೋ ಒಂದು ಊರಿಗೆ ಹೋಗಿದ್ದೆ ಮಗಳೇ. ಇಲ್ಲಿ ಮೊನ್ನೆ ಅಷ್ಟೇ ಕಾರ್ಗಿಲ್ ಡೇ ಅಲ್ವಾ? ಇವತ್ತು ಆಗ್ಬೇಕಿತ್ತು, ಅದು ರಜೆ ಸಿಕ್ಕಿ ಟೋಟಲ್ ಆಗಿ ಮಂಡೇ ಆಗ್ಬೋಯ್ತು. ಹಾ, ಸರಿ ಮಗಳೇ. ಹೌದು ಮಗಳೇ, ನಾನು ಎಂತ ಹೇಳಲಿಕ್ಕೆ ಹೊರಟೆ ಅಂತ ಕೇಳು. ನಾನು ಕಾರ್ಗಿಲ್ ವಿಜಯೋತ್ಸವದ ಭಾಷಣ ಮಾಡುವಾಗ ಎಲ್ಲ ಪ್ರಾಣ ಕೊಟ್ಟವರ ತುಂಬಾ ಜನರ ಕಥೆಯನ್ನ ಹೇಳ್ತಾ ಬಂದೆ. ಒಂದು ಊರಿನಲ್ಲಿ ನಾನು ಭಾಷಣ ಮುಗಿಸಿ ಸ್ಟೇಜಿಂದ ಕೆಳಗಿಳಿದಾಗ ಒಬ್ರು ತಾಯಿ ಹೇಳಿದರು ಮಗಳೇ, ಬಂದು ನನ್ನ ಹತ್ರ ಬಂದು, ಸರ್, ಪ್ರಾಣ ಕೊಟ್ಟವರ ಕಥೆ ಮಾತ್ರ ಹೇಳಿದ್ದೀರಲ್ಲ, ನಿಮ್ಮ ಭಾಷಣ ಅಂತೂ ಸೂಪರ್ ಆಗಿತ್ತು, ಎರಡು ಮಾತಿಲ್ಲ, ಆದ್ರೆ ನನ್ನ ಗಂಡ ಈಗಲೂ ಬದುಕಿಯೇ ಇದ್ದಾರೆ ಸರ್. ಅವರು ಕಾರ್ಗಿಲ್ ಅಲ್ಲಿ ಹೋರಾಟ ಮಾಡಿದವರು, ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು, ಅವರು ಪ್ರಾಣ ಕೊಡ್ಲಿಲ್ಲ, ಅವರು ಕೈಕಾಲನ್ನ ಕಳ್ಕೊಂಡಿದ್ದಾರೆ ಸರ್. ಎಷ್ಟು ಜನ? 1000ಕ್ಕಿಂತ ಹೆಚ್ಚು ಜನ. ಈಗ ಕಾರ್ಗಿಲ್ ಅಂತ ತಗೊಂಡ್ರೆ 527 ಜನ ಪ್ರಾಣ ಕೊಟ್ಟವರು. ಕೈಕಾಲ್ ಕಳ್ಕೊಂಡವರಿದ್ದಾಳೆ ಮಗಳೇ, ದೇಹದ ಅಂಗಾಂಗಗಳನ್ನ ಕಳ್ಕೊಂಡವರಿದ್ದಾರೆ ಮಕ್ಕಳೇ. ಶಾಲೆಗೆ ಬಂದವರಿದ್ದಾರೆ, ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್. ವೆರಿ ಗುಡ್, ವೆರಿ ಗುಡ್. ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್ ಬಂದಿದಾರಲ್ಲ ನಿಮ್ ಶಾಲೆಗೆ. ಅವ್ರು ಎರಡು ಸತಿ ಬಂದಿದ್ದಾರೆ. ಅವ್ರು ಏನ್ ಕಳ್ಕೊಂಡಿದ್ದಾರೆ ಹೇಳು? ಕಾಲುಗಳನ್ನ ಕಳ್ಕೊಂಡಿದ್ದಾರೆ. ದೇಶದವರು ಶೂಟ್ ಮಾಡಿದ್ದಾರೆ. ಹೌದು, ಆದ್ರೆ ಕೂಡ ಅವರು ಅಲ್ಲಿ ತಡ್ಕೊಂಡು ಬೇರೆಯವರಿಗೆ ಶೂಟ್ ಮಾಡಿದ್ದಾರೆ. ಹೌದು, ಅಂತ ಸೈನಿಕರಿಗೂ ಕೂಡ ನಾವು ಕೃತಜ್ಞತೆಯನ್ನ ಅರ್ಪಣೆ ಮಾಡ್ಲೇಬೇಕು ಮಗಳೇ. ಸೈನಿಕರು ಅಂತಂದ್ರೆ ಗೌರವ ಕೊಡ್ಲೇಬೇಕು ಮಗಳೇ. ಹೌದಾ ಅಲ್ವೋ? ಇವತ್ತಿಗೆ ಸಾಕು, ಈ ಮಾತುಕತೆ ಸಾಕು. ಜಾಸ್ತಿ ಮಾತಾಡಿದ್ರೆ ಬೋರ್ ಆಗ್ತದೆ. ನೀನು ನನಗೆ ಗೊತ್ತು ಎಷ್ಟು ಪಟ್ಟಂಗ ಹೊಡಿತಿ ಅಂತ. ನಾನು ಒಂದು ಮಾತಾಡಿದ್ರೆ ಬೊಂಬೈ ಅಜ್ಜ ಇದ್ದಾರ. ಅವರು ಕಾರ್ಗಿಲ್ ಯುದ್ಧದಲ್ಲಿ ಯುದ್ಧ ಮಾಡಿದ್ದಲ್ಲ ಮಗಳೇ, ಅವರು ಯಾವುದೋ ಒಂದು ಯುದ್ಧ ಮಾಡಿದ್ದಾರೆ. ನಮ್ಮ ಶಾಲೆಗೆ ಬಂದಿದ್ದಾರೆ. ಸರಿ, ಆಯ್ತು. ಈಗ ಇಷ್ಟು ಮಾತನ್ನ ಅರ್ಪಣೆ ಮಾಡು. ಶ್ರೀರಾಮಕೃಷ್ಣ ಅರ್ಪಣಮಸ್ತು.